ನಮಸ್ಕಾರ. ನಾವೀಗ ನಮ್ಮ ಕೋಲಾರ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳ ಅಂತಾನೆ ಹೇಳ್ಬೋದು. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಕೆ.ಸಿ. ರೆಡ್ಡಿ ಅವರ ಮನೆ ಹತ್ರ ನಾವಿದ್ದೀವಿ. ಇವತ್ತು ಅರಿವು ಭಾರತ್ ತಂಡದಿಂದ ಇಲ್ಲೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ನಿಮಿತ್ತ ಇಲ್ಲಿಗೆ ಬಂದಿದ್ವಿ. ಆದ್ರೆ ಇದೊಂದು ವಿಶೇಷವಾದಂತಹ ಒಂದು ಪ್ರವಾಸಿ ಸ್ಥಳವಾಗಿ ಅಥವಾ ನಮ್ಮ ಕೋಲಾರ ಜಿಲ್ಲೆಗೆ ಇದೊಂದು ಹೆಮ್ಮೆಯ ಸ್ಥಳ ಅನ್ನೋ ಭಾವನೆಯನ್ನು ಇಟ್ಕೊಂಡು ಆ ಮನೆಯನ್ನ ನೋಡ್ಬೇಕು ಅಂತೇಳಿ ಇವತ್ತು ಇಲ್ಲಿಗೆ ಬಂದ್ವಿ. ಆ ಮನೆಯವರು ಇವತ್ತು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಮನೆ ಮುಂಭಾಗದಲ್ಲಿ ನಾವೆಲ್ಲರೂ ಅರಿವು ಭಾರತ್ ತಂಡದ ಎಲ್ಲ ಸದಸ್ಯರು ಕೂಡಿ ಮನೆಯನ್ನ ನೋಡಿದ್ವಿ. ಬಹಳ ಖುಷಿ ಆಯ್ತು. ಜೊತೆಗೆ ಅವರ ಕೊನೆಯ ದಿನಗಳನ್ನು ಕೂಡ ಮುಖ್ಯಮಂತ್ರಿ ಆದ ನಂತರ ಅವರ ಕೊನೆಯ ದಿನಗಳನ್ನು ಕೂಡ ಇದೇ ಮನೆಯಲ್ಲಿ ಕಳೆದ್ರು ಅಂತೇಳಿ ನಮ್ಮ ಶಿವಪ್ಪ ಸರ್ ಅವ್ರ ಬಗ್ಗೆ ಡೀಪ್ ಆಗಿ ತಗೊಂಡಿದ್ದಾರೆ. ಬಹಳ ಖುಷಿ ಇದೆ ಅವ್ರ ಮನೆ ಹತ್ರ ಬಂದಿರೋದಕ್ಕೆ. ಮಹಾನ್ ಅವರು ಮಹಾತ್ಮ ಗಾಂಧೀಜಿ ಅವರ ಪ್ರೇರೇಪಿತರಾಗಿ ಅವರ ಆಶಯಗಳನ್ನ ಹೊತ್ತು ಅವರು ಈ ಸ್ವತಂತ್ರ ಹೋರಾಟಗಾರರಾಗಿ ಭಾಗವಹಿಸಿದ್ರು. ಸ್ವತಂತ್ರ ಹೋರಾಟದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಸಹ ಅವರು ವಹಿಸಿದ್ರು. ಹಾಗಾಗಿ ಕೆ.ಸಿ. ರೆಡ್ಡಿ ಅವರು ನಮ್ಮೆಲ್ಲರ ಹೆಮ್ಮೆ, ಕೋಲಾರ ಜಿಲ್ಲೆಯ ಹೆಮ್ಮೆ ಅವರು. ಅವರ ಮನೆ ಹತ್ರ ಇವತ್ತು ನಾವೆಲ್ಲರೂ ಬಂದಿದ್ವಿ. ಬಹಳ ಸಂತೋಷ ಆಗ್ತಿದೆ. ಈ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡಿಸಿದ್ದೀನಿ. ಥ್ಯಾಂಕ್ ಯು.